ಮಾತಾಡೋ ಅಗತ್ಯ ಇಲ್ಲ. ಸುಡು ನಿನ್ನ ಮೂಲೆಯನ್ನು. ಈ ಅಪ್ಪನಿಗೆ ಏನಾಯಿತು? ಇದ್ದಕ್ಕಿದ್ದಾಗೆ ಹಾಡ್ತಾ ಇದ್ದಾನೆ, ಕುಣಿತಾ ಇದ್ದಾನೆ, ಕೆಳಗೆ ಮಾತ್ರ ಬೀಳಿ. ಅಪ್ಪ ಈ ಮೂವರು ನನ್ನ ಸಂಬಂಧವಾಗಿ ಯಾವುದೋ ಚಾಡಿಯ ಮಾತು ಹೇಳ್ತಿರ್ಬೇಕು. ಕಿಲ್ಲಿಗಾಗಿದೆ, ಕಣ್ಣು ಕೆಂಡ ತುಂಟೆ ಆಗಿದೆ. ಅಪ್ಪ ಏನು ಈ ಕಣ್ಣಿಗೆ ಹೇಳುವಾಗ ಪ್ರಪಂಚದಲ್ಲಿ ಯಾವ ಅಪ್ಪಿಗೆ ಬೇಕಾಗಿಲ್ಲ, ಈ ಬಡ ಬೂದಿ ಬೇಕಿದೆ. ನಾನು ಹೇಳ್ತೇನೆ, ಆ ಪಾಪಿಗಳು ನನ್ನ ಕಣ್ಣನ್ನು ಕೈಯಲ್ಲಿ ತಪ್ಪಿಸಿ ಓಡಿ ಹೋಗಿ ನಾಳೆ ಹೋಗ್ತೇನೆ, ಅವರ ತುಟ್ಟ ಹಿಡಿತೇನೆ, ಯಾರು ತರ್ತೇನೆ, ಪೂಜೆ ಮಾಡ್ತೇನೆ. ಅಗತ್ಯ ನೀನು ಮಾಡಿದ್ದೇನ ನಾಶ ಮಾಡೋದಕ್ಕೆ ಹೊರಟು ನಿಂತೆ, ನರಲೋಕವನ್ನೆಲ್ಲ ದಹಿಸಿ ನಿಂತೆ. ಇನ್ನ ಹುಚ್ಚಾಟಿಕೆ, ಈ ಮರುಳಾಟಿಕೆ ಇನ್ನೂ ನಡೆಯಲಾರದು. ನೀನೆ
1000 ಬೇರೆ 100 ಬೇರೆ ಒಂದು ಉದಾಹರಣೆ ಕೊಡ್ತೇನೆ. ಏನು? ಪಾರ್ವತಿ ನೀರು ಸೇರಿ ಜೂತೆ ಮಾತ್ರ ಸೋತು ಅಪರಾಧ ಇಲ್ವಲ್ಲ. ಗಂಡನಿಂದ ಹೆಂಡತಿ ಸೋಲು ಮಕ್ಕಳು ಅದು ಅಪರಾಧವೇ? ಆಗ ಅನ್ಯಾಯ ಅಪಮಾನ ಒಂದು ತಿಳುವಳಿಕೆ ಹೆಂಡತಿ ನಿನ್ನ ಬಿಟ್ಟು ಹೋದ್ರು. ನಿನಗೆ ಪಾಪ ಹೆಂಡತಿ ಬಿಟ್ಟಿದ್ರೆ ಆಗುವುದಿಲ್ಲ. ನಾನು ಕೇಳುವಾಗ ಕೇಳಿದ್ರು ಹೋದೆ. ಅವಳು ಆ ಅಡವಿಯಲ್ಲಿ ಬಿಲ್ವೇಷದಲ್ಲಿ ಕಾರಣ ಮಾಡುವ ಅದರಲ್ಲಿ ನೀನು ಹೋಗಿ ಪಂಚವರು ನೀನು ಸಂಸ್ಕಾರಕ್ಕೆ ಬಂದ ಅಂತ ಅವರ ವೇಷ ಹಾನಿ ಮಾಡಲಿಲ್ಲ. ಅವಳ ಕೃಷಿಯಲ್ಲಿ ಎಲ್ಲ ಗಳಿಗೆಯಿಲ್ಲ ಅದು ಮಾಡುತ್ತಾನೆ ಬೇಡ. ಏಪ್ಪ ಏನು ಅದು ಬೇಡ ಒಂದೇ ಅಪ್ಪ ಸಾವಿಲ್ಲ ನಾನು ಗಳಿಕೆ ಏನು ಸಾವಿರ ಅಂತ ಹೇಳಿದ್ದ. ಅಪ್ಪ ಸಾವಿರ ಅಂತ ಹೇಳಿದ್ದು ಹುಟ್ಟು ಸಾವಿರ ಬಂದಿರು ಗೊತ್ತಾ? ಈ ಪ್ರಪಂಚದಲ್ಲಿ 1000 ಜನ ಹುಡ್ತಾರೆ, 1000 ಸಾಯ್ತಾರೆ. ಬಿಟ್ಟಾಗ್ತಿದ್ದೆ ಯಾರೂ ಕಾಯಿಲ್ಲ. ತಲೆ ತಿರ್ಗ ಬಹಳ ನೋಡ್ತಾ ನಿಮ್ಮ ದೈವಂತವೇ ಬೇರೆ ಹೋಗ್ಬಾರ್ದು ಸ್ಥಾಪಿಸಲಿಕ್ಕೆ ಬಂದ ಹೇಳ್ತಾರೆ. ಅದೇ